ಸುವರ್ಣ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಸದನಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಿನ್ನೆ ಕಲಾಪಕ್ಕೆ ಬಂದಿರಲಿಲ್ಲ. ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಮಧ್ಯಾಹ್ನದಿಂದ ಸರ್ಕ್ಯೂಟ್ ಹೌಸ್ನಲ್ಲೇ ಉಳಿದಿದ್ರು, ವಿಶ್ರಾಂತಿಯನ್ನು ಪಡಿತಾ ಇದ್ರು. ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತೆ ಅವರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಆ ಕ್ಷಣ ಸರ್ ಹೇಗಿದೆ ಸರ್ ಆರೋಗ್ಯ ಸರ್ ಆರೋಗ್ಯ ಹೇಗಿದೆ ಸರ್ ಸರ್ ಆರೋಗ್ಯ ಲೋಗೋ ಲೋಗೋ ಹೆಲ್ತ್ ಹೇಗಿದೆ ಸರ್ ಹೆಲ್ತ್ ಹೇಗಿದೆ ಸರ್ ಆರೋಗ್ಯ ಹೇಗಿದೆ ಸರ್ ಆರೋಗ್ಯ ಇನ್ನು ಬಿವೈ ವಿಜಯೇಂದ್ರ ಅವರು ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ರು. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಲೀಡರ್ಗಳು ನಮ್ಮ ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳಿ. ಸೊ ಅವ್ರು ಪ್ರಿಡಿಕ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅವರೆಲ್ಲ ಪ್ರಿಡಿಕ್ಷನ್ ಸುಳ್ಳು ಆಗ್ತಾ ಇದೆ. ಈ ಬಾರಿನೂ ಹಂಗೆ ಆಗುತ್ತೆ. ಸುವರ್ಣ ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಸದನಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಿನ್ನೆ ಕಲಾಪಕ್ಕೆ ಬಂದಿರಲಿಲ್ಲ. ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಮಧ್ಯಾಹ್ನದಿಂದ ಸರ್ಕ್ಯೂಟ್ ಹೌಸ್ನಲ್ಲೇ ಉಳಿದಿದ್ರು, ವಿಶ್ರಾಂತಿಯನ್ನು ಪಡಿತಾ ಇದ್ರು. ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಮತ್ತೆ ಅವರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಆ ಕ್ಷಣ ಸರ್ ಹೇಗಿದೆ ಸರ್ ಆರೋಗ್ಯ ಸರ್ ಆರೋಗ್ಯ ಹೇಗಿದೆ ಸರ್ ಸರ್ ಆರೋಗ್ಯ ಲೋಗೋ ಲೋಗೋ ಹೆಲ್ತ್ ಹೇಗಿದೆ ಸರ್ ಆರೋಗ್ಯ ಹೇಗಿದೆ ಸರ್ ಆರೋಗ್ಯ ಇನ್ನು ಬಿವೈ ವಿಜಯೇಂದ್ರ ಅವರು ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ್ರು. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಲೀಡರ್ಗಳು ನಮ್ಮ ಸರ್ಕಾರ ಬಂದಾಗಿಂದನೂ ಹೇಳ್ತಿದ್ದಾರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳಿ. ಸೊ ಅವ್ರು ಪ್ರಿಡಿಕ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ. ಅವರೆಲ್ಲ ಪ್ರಿಡಿಕ್ಷನ್ ಸುಳ್ಳು ಆಗ್ತಾ ಇದೆ. ಈ ಬಾರಿನೂ ಹಂಗೆ ಆಗುತ್ತೆ.